ಇನ್ನು ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸ ಮಾಡ್ತಿದ್ದಾರೆ. ಅದು ಜೆಡಿಎಸ್ಗೆ ಆನೆ ಬಲವನ್ನು ತಂದುಕೊಡ್ತಾ ಇದೆಯಂತೆ. ಪಕ್ಷದ ಸದಸ್ಯತ್ವ ನೋಂದಣಿಯಲ್ಲಿ ಆರಂಭದಲ್ಲೇ ಭರ್ಜರಿ ಸಕ್ಸಸ್ ಸಿಕ್ಕಿದೆ ಜೆಡಿಎಸ್ಗೆ. ಅದು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ರಾಜ್ಯ ಪ್ರವಾಸ ವರ್ಕೌಟ್ ಆಗಿದೆ. ಭರ್ಜರಿ ಸಕ್ಸಸ್ ಸಿಗ್ತಾ ಇದೆ. ಪ್ರವಾಸದ ಬಗ್ಗೆ HDK ಮತ್ತೆ HD ದೇವೇಗೌಡರಿಗೆ ನಿಖಿಲ್ ಮಾಹಿತಿ ಕೊಟ್ಟಿದ್ದಾರೆ. ರಾಜ್ಯದ 19 ಕ್ಷೇತ್ರಗಳ ರಾಜ್ಯ ಪ್ರವಾಸವನ್ನು ಕೈಗೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. 5 ಲಕ್ಷ ಸದಸ್ಯತ್ವ ನೋಂದಣಿಯಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ನಿಖಿಲ್ರ ಹೆಗಲಿಗೆ ಜವಾಬ್ದಾರಿ ಕೊಟ್ಟಾಗಿದೆ. ಪಕ್ಷ ಸಂಘಟನೆ ರಾಜ್ಯ ಪ್ರವಾಸ ಅಂತ ತೊಡಗಿಸಿಕೊಂಡಿದ್ದಾರೆ. ಅಂದ್ಕೊಂಡಿದ್ದಕ್ಕಿಂತ ದೊಡ್ಡ ರೆಸ್ಪಾನ್ಸ್ ಸಿಕ್ಕಿದೆಯಾ? ನಾಯಕತ್ವದಲ್ಲಿ ನಿಖಿಲ್ ಯಶಸ್ವಿ ಆದ್ರ? ವಿಜಯ್, JDSಗೆ ಏನು ಮಾಡು ಅಥವಾ ಮಡಿ ಅನ್ನೋ ಒಂದು ಸ್ಥಿತಿ ಇರುವಂಥದ್ದು. ಯಾಕಂದರೆ ರಾಜ್ಯದಲ್ಲಿ JDS ಪ್ರಬಲ ಆಗಬೇಕಾದ್ರೆ ಪಕ್ಷದ ಕಾರ್ಯಕರ್ತರು, ಪಕ್ಷದ ಸದಸ್ಯತ್ವ ಸಾಕಷ್ಟು ಇರಬೇಕು. ಆ ನಿಟ್ಟಿನಲ್ಲಿ JDS ಒಂದಷ್ಟು ರಣತಂತ್ರಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ JDSನಲ್ಲಿ ಏನು ಕುಮಾರಸ್ವಾಮಿ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋದ ನಂತರ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡೋದು ಯಾರು ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗಿತ್ತು. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಒಂದು ಪಟ್ಟವನ್ನು ಕಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಏನು ನಿಖಿಲ್ ಕುಮಾರಸ್ವಾಮಿ ಪಕ್ಷದ ಸದಸ್ಯತ್ವವನ್ನು ಉದ್ದೇಶವಾಗಿಟ್ಕೊಂಡು ರಾಜ್ಯ ಪ್ರವಾಸವನ್ನು ಕೈಗೊಂಡಿರುವಂಥದ್ದು. ಸುಮಾರು 90 ಕ್ಷೇತ್ರಗಳ ಈ ಒಂದು ಪ್ರವಾಸದಲ್ಲಿ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಸದಸ್ಯತ್ವವನ್ನು ನೋಂದಣಿ ಮಾಡ್ಕೋಬೇಕು. ಆ ಮುಖಾಂತರ ಮೈತ್ರಿ ಮೈತ್ರಿ BJP ಜೊತೆ ಮೈತ್ರಿ ಇದೆ, ಅದರಲ್ಲಿ ಪ್ರಾಬಲ್ಯವನ್ನು ಸಾಧಿಸಬೇಕಾದ್ರೆ ನಮ್ಮ ಪಕ್ಷದ ಸಂಖ್ಯಾಬಲ ಕೂಡ ಹೆಚ್ಚಿರಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪಕ್ಷದ ನೋಂದಣಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ರಾಜ್ಯ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಆರಂಭಿಕ ಹಂತದಲ್ಲೇ ಈ ಒಂದು ಪ್ರವಾಸ ಯಶಸ್ವಿಯಾಗಿದೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ತಂದೆ ಕುಮಾರಸ್ವಾಮಿ ಅವರಿಗೆ ಮತ್ತು ದೇವೇಗೌಡರು ಕೂಡ ಮಾಹಿತಿ ನೀಡಿರುವಂಥದ್ದು. ಸುಮಾರು 19 ಕ್ಷೇತ್ರಗಳ ಪ್ರವಾಸದಲ್ಲಿ ಈಗಾಗಲೇ 5 ಲಕ್ಷಕ್ಕೂ ಹೆಚ್ಚು ಫೋನ್ ಮುಖಾಂತರ ನೋಂದಣಿ ಮಾಡ್ಕೊಂಡಿರುವಂಥದ್ದು ಸದಸ್ಯತ್ವವನ್ನು. ಜೊತೆಗೆ ಮುಂದಿನ ಉಳಿದಂಥ ಕ್ಷೇತ್ರಗಳಲ್ಲಿ ರೀಚ್ ಆಗುವಷ್ಟೊತ್ತಿಗೆ 50 ಲಕ್ಷ ಒಂದು ಸದಸ್ಯತ್ವವನ್ನು ಟಾರ್ಗೆಟನ್ನು ಇಟ್ಕೊಂಡು ನಿಖಿಲ್ ಪ್ರವಾಸವನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ನಿನ್ನೆ ಕೂಡ ಶಾಸಕರು ಮತ್ತು ಮಾಜಿ ಶಾಸಕರ ಜೊತೆಗೆ ಪರಾಜಿತ ಅಭ್ಯರ್ಥಿಗಳ ಜೊತೆ ಒಂದು ವಿಡಿಯೋ ಕಾನ್ಫರೆನ್ಸ್ ನಡೆಸಿ ತಮ್ಮ ಪ್ರವಾಸ ಎಲ್ಲಿವರೆಗೂ ಯಾವ ರೀತಿ ನಡೆದುಕೊಂಡು ಬಂದಿದೆ, ಮುಂದೆ ಯಾವ ರೀತಿ ಸಾಗಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ನಡೆಸಿ ಅವ್ರಿಗೂ ಕೂಡ ಈ ಅಂಕಿಅಂಶಗಳನ್ನು ಒಂದು ಮಾಹಿತಿ ನೀಡಿದ್ದಾರೆ. ಜೊತೆಗೆ ತಮ್ಮ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಒಂದು ಸದಸ್ಯತ್ವವನ್ನು ಅಭಿಯಾನವನ್ನು ಚಾಲನೆ ನೀಡಬೇಕು, ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಲಹೆಗಳನ್ನು ನೀಡಿರುವಂಥದ್ದು. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಆರಂಭಿಕ ಹಂತದಲ್ಲೇ ತಮ್ಮ ಪಕ್ಷದ ಒಂದು ಸಂಘಟನೆ ಒತ್ತನ್ನು ಹೆಚ್ಚಾಗಿ ಕೊಟ್ಟಿದ್ದಾರೆ, ಅದು ಯಶಸ್ವಿ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ತಮ್ಮ ಟಾರ್ಗೆಟನ್ನು ಅಚೀವ್ ಮಾಡಲಿಕ್ಕೂ ಕೂಡ ಸಾಕಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.